ಅಕ್ಷರ್ ಪಟೇಲ್, ಡೆಲ್ಲಿ ಕ್ಯಾಪಿಟಲ್ಸ್. ಈ ಬಾರಿ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ತನ್ನ ನಾಯಕತ್ವದ ಜವಾಬ್ದಾರಿಯನ್ನು ಆಲ್ರೌಂಡರ್ ಅಕ್ಷರ್ ಪಟೇಲ್ ಅವರ ಮೇಲೆ ಇಟ್ಟಿದೆ. 151 ಪಂದ್ಯಗಳಲ್ಲಿ 123 ವಿಕೆಟ್ ಮತ್ತು 1653 ರನ್ ಗಳಿಸಿರುವ ಅಕ್ಷರ್ ತಂಡವನ್ನು ಮೊದಲ ಐಪಿಎಲ್ ಟ್ರೋಫಿಯತ್ತ ಮುನ್ನಡೆಸುವ ಗುರಿ ಹೊಂದಿದ್ದಾರೆ. ಪ್ಯಾಟ್ ಕಮ್ಮಿನ್ಸ್, ಸನ್ರೈಸರ್ಸ್ ಹೈದರಾಬಾದ್. ಆಸ್ಟ್ರೇಲಿಯಾದ ವೇಗದ ಬೌಲರ್ ಪ್ಯಾಟ್ ಕಮ್ಮಿನ್ಸ್ ಹೈದರಾಬಾದ್ ತಂಡವನ್ನು ಮತ್ತೊಮ್ಮೆ ಮುನ್ನಡೆಸಲು ಸಜ್ಜಾಗಿದ್ದಾರೆ. ಕಳೆದ ಋತುವಿನಲ್ಲಿ ಫೈನಲ್ಗೆ ಕೊಂಡೊಯ್ದ ಈ ನಾಯಕ 58 ಪಂದ್ಯಗಳಲ್ಲಿ 63 ವಿಕೆಟ್ ಕಬಳಿಸಿದ್ದು, ಈ ಬಾರಿ ಚಾಂಪಿಯನ್ಶಿಪ್ ಗೆದ್ದೇ ಗೆಲ್ಲುವ ಗುರಿ ಹೊಂದಿದ್ದಾರೆ. ಶ್ರೇಯಸ್ ಅಯ್ಯರ್, ಪಂಜಾಬ್ ಕಿಂಗ್ಸ್ ಹೊಸ ಹಾದಿಯತ್ತ ದಾಪುಗಾಲಿಡಲು ಶ್ರೇಯಸ್ ಅಯ್ಯರ್ ಅವರನ್ನು ನಾಯಕನಾಗಿ ನೇಮಕ ಮಾಡಿದೆ. 115 ಐಪಿಎಲ್ ಪಂದ್ಯಗಳಲ್ಲಿ 31-27 ರನ್ ಗಳಿಸಿರುವ ಶ್ರೇಯಸ್ ಈ ಬಾರಿ ಪಂಜಾಬ್ ಕಿಂಗ್ಸ್ ತಂಡಕ್ಕೆ ಅವರ ಮೊದಲ ಟ್ರೋಫಿ ತರಲು ಬಲಾತಿ ಶ್ರಮಿಸುತ್ತಿದ್ದಾರೆ. ಹಾರ್ದಿಕ್ ಪಾಂಡ್ಯ, ಮುಂಬೈ ಇಂಡಿಯನ್ಸ್. 5 ಬಾರಿಯ ಚಾಂಪಿಯನ್ ಮುಂಬೈ ಇಂಡಿಯನ್ಸ್ ಹಾರ್ದಿಕ್ ಪಾಂಡ್ಯ ಅವರ ನಾಯಕರಾಗಿ ಮುಂದುವರಿಸಿದೆ. 137 ಪಂದ್ಯಗಳಲ್ಲಿ 2525 ರನ್ ಮತ್ತು 64 ವಿಕೆಟ್ ಪಡೆದಿರುವ ಪಾಂಡ್ಯ ಈ ಬಾರಿ ಮುಂಬೈ ತಂಡವನ್ನು ಮತ್ತೆ ಟ್ರೋಫಿ ಗೆಲ್ಲಿಸುವ ಗುರಿಯೊಂದಿಗೆ ಅಂಗಳಕ್ಕಿಳಿಯುತ್ತಿದ್ದಾರೆ. ರಿಷಬ್ ಪಂತ್, ಲಕ್ನೋ ಸೂಪರ್ ಜೈಂಟ್ಸ್. ಈಗ ಲಕ್ನೋ ಸೂಪರ್ ಜೈಂಟ್ಸ್ನ ನಾಯಕನಾಗಿ ಭಾರ ಹೊತ್ತಿರುವ ರಿಷಬ್ ಪಂತ್ 27 ಕೋಟಿ ರೂಪಾಯಿಗೆ ಹರಾಜಾಗಿದ್ದಾರೆ. 111 ಐಪಿಎಲ್ ಪಂದ್ಯಗಳಲ್ಲಿ 3284 ರನ್ ಗಳಿಸಿರುವ ಪಂತ್ ಲಕ್ನೋಗೆ ಹೊಸ ಶಕ್ತಿ ತುಂಬಲು ಬಿಗಿ ಸನ್ನಾಹ ಮಾಡುತ್ತಿದ್ದಾರೆ. ಶುಭ್ಮನ್ ಗಿಲ್, ಗುಜರಾತ್ ಟೈಟಾನ್ಸ್. ಶುಭ್ಮನ್ ಗಿಲ್ ಅವರ ನಾಯಕತ್ವದಲ್ಲಿ ಮತ್ತೊಮ್ಮೆ ಗೆಲುವಿನ ಹಾದಿ ಹಿಡಿಯಲು ಸಜ್ಜಾಗಿದೆ. 103 ಪಂದ್ಯಗಳಲ್ಲಿ 3216 ರನ್ ಗಳಿಸಿರುವ ಗಿಲ್ ತಂಡಕ್ಕೆ ಮತ್ತೊಂದು ಐಪಿಎಲ್ ಟ್ರೋಫಿ ತರಲು ಹವಣಿಸುತ್ತಿದ್ದಾರೆ. ಸಂಜು ಸ್ಯಾಮ್ಸನ್, ರಾಜಸ್ಥಾನ್ ರಾಯಲ್ಸ್ ತನ್ನ ಭರವಸೆಯ ನಾಯಕ ಸಂಜು ಸ್ಯಾಮ್ಸನ್ ಅವರನ್ನೇ ಮುಂದುವರಿಸಿದೆ. 168 ಪಂದ್ಯಗಳಲ್ಲಿ 4419 ರನ್ ಗಳಿಸಿರುವ ಸಂಜು ತಂಡವನ್ನು ಮತ್ತೊಮ್ಮೆ ಚಾಂಪಿಯನ್ ಮಾಡುವ ಗುರಿಯೊಂದಿಗೆ ಕಣಕ್ಕಿಳಿಯುತ್ತಿದ್ದಾರೆ. ರಜತ್ ಪಾಟಿದಾರ್, ಆರ್ಸಿಬಿ. ಈ ಬಾರಿ ಆರ್ಸಿಬಿ ನಾಯಕತ್ವದ ಜವಾಬ್ದಾರಿ ರಜತ್ ಪಾಟಿದಾರ್ ಅವರ ಮೇಲಿದೆ. 27 ಪಂದ್ಯಗಳಲ್ಲಿ 799 ರನ್ ಗಳಿಸಿರುವ ಪಾಟಿದಾರ್ ಈ ಬಾರಿ 18 ವರ್ಷದ ನಿರೀಕ್ಷೆಗೆ ತೆರೆ ಎಳೆದು ಆರ್ಸಿಬಿಗೆ ಮೊದಲ ಐಪಿಎಲ್ ಟ್ರೋಫಿ ತರಲು ಸಿದ್ಧರಾಗಿದ್ದಾರೆ. ಋತುರಾಜ್ ಗಾಯಕ್ವಾಡ್, ಚೆನ್ನೈ ಸೂಪರ್ ಕಿಂಗ್ಸ್. ಎಂಎಸ್ ಧೋನಿಯ ಮಾರ್ಗದರ್ಶನದಲ್ಲಿ ಋತುರಾಜ್ ಗಾಯಕ್ವಾಡ್ ಚೆನ್ನೈ ಸೂಪರ್ ಕಿಂಗ್ಸ್ ತಂಡವನ್ನು ಮುನ್ನಡೆಸಲಿದ್ದಾರೆ. 66 ಪಂದ್ಯಗಳಲ್ಲಿ 2380 ರನ್ ಗಳಿಸಿರುವ ಗಾಯಕ್ವಾಡ್ 6ನೇ ಐಪಿಎಲ್ ಟ್ರೋಫಿಗಾಗಿ ಕಠಿಣ ಪರಿಶ್ರಮ ನಡೆಸುತ್ತಿದ್ದಾರೆ. ಅಜಿಂಕ್ಯ ರಹಾನೆ, ಕೆಕೆಆರ್. ಕೊನೆಗೆ ಕೋಲ್ಕತ್ತಾ ನೈಟ್ ರೈಡರ್ಸ್ ಈ ಬಾರಿ ಅಜಿಂಕ್ಯ ರಹಾನೆ ಅವರನ್ನೇ ನಾಯಕನಾಗಿ ಆಯ್ಕೆ ಮಾಡಿದೆ. 185 ಪಂದ್ಯಗಳಲ್ಲಿ 4642 ರನ್ ಗಳಿಸಿರುವ ರಹಾನೆ ತಂಡವನ್ನು ಸತತ 2ನೇ ಬಾರಿ ಚಾಂಪಿಯನ್ ಮಾಡಲು ಪ್ರತಿಜ್ಞೆ ಮಾಡುತ್ತಿದ್ದಾರೆ. ಅಕ್ಷರ್ ಪಟೇಲ್, ಡೆಲ್ಲಿ ಕ್ಯಾಪಿಟಲ್ಸ್. ಈ ಬಾರಿ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ತನ್ನ ನಾಯಕತ್ವದ ಜವಾಬ್ದಾರಿಯನ್ನು ಆಲ್ರೌಂಡರ್ ಅಕ್ಷರ್ ಪಟೇಲ್ ಅವರ ಮೇಲೆ ಇಟ್ಟಿದೆ. 151 ಪಂದ್ಯಗಳಲ್ಲಿ 123 ವಿಕೆಟ್ ಮತ್ತು 1653 ರನ್ ಗಳಿಸಿರುವ ಅಕ್ಷರ್ ತಂಡವನ್ನು ಮೊದಲ ಐಪಿಎಲ್ ಟ್ರೋಫಿಯತ್ತ ಮುನ್ನಡೆಸುವ ಗುರಿ ಹೊಂದಿದ್ದಾರೆ. ಪ್ಯಾಟ್ ಕಮ್ಮಿನ್ಸ್, ಸನ್ರೈಸರ್ಸ್ ಹೈದರಾಬಾದ್. ಆಸ್ಟ್ರೇಲಿಯಾದ ವೇಗದ ಬೌಲರ್ ಪ್ಯಾಟ್ ಕಮ್ಮಿನ್ಸ್ ಹೈದರಾಬಾದ್ ತಂಡವನ್ನು ಮತ್ತೊಮ್ಮೆ ಮುನ್ನಡೆಸಲು ಸಜ್ಜಾಗಿದ್ದಾರೆ. ಕಳೆದ ಋತುವಿನಲ್ಲಿ ಫೈನಲ್ಗೆ ಕೊಂಡೊಯ್ದ ಈ ನಾಯಕ 58 ಪಂದ್ಯಗಳಲ್ಲಿ 63 ವಿಕೆಟ್ ಕಬಳಿಸಿದ್ದು, ಈ ಬಾರಿ ಚಾಂಪಿಯನ್ಶಿಪ್ ಗೆದ್ದೇ ಗೆಲ್ಲುವ ಗುರಿ ಹೊಂದಿದ್ದಾರೆ. ಶ್ರೇಯಸ್ ಅಯ್ಯರ್, ಪಂಜಾಬ್ ಕಿಂಗ್ಸ್ ಹೊಸ ಹಾದಿಯತ್ತ ದಾಪುಗಾಲಿಡಲು ಶ್ರೇಯಸ್ ಅಯ್ಯರ್ ಅವರನ್ನು ನಾಯಕನಾಗಿ ನೇಮಕ ಮಾಡಿದೆ. 115 ಐಪಿಎಲ್ ಪಂದ್ಯಗಳಲ್ಲಿ 31-27 ರನ್ ಗಳಿಸಿರುವ ಶ್ರೇಯಸ್ ಈ ಬಾರಿ ಪಂಜಾಬ್ ಕಿಂಗ್ಸ್ ತಂಡಕ್ಕೆ ಅವರ ಮೊದಲ ಟ್ರೋಫಿ ತರಲು ಬಲಾತಿ ಶ್ರಮಿಸುತ್ತಿದ್ದಾರೆ. ಹಾರ್ದಿಕ್ ಪಾಂಡ್ಯ, ಮುಂಬೈ ಇಂಡಿಯನ್ಸ್. 5 ಬಾರಿಯ ಚಾಂಪಿಯನ್ ಮುಂಬೈ ಇಂಡಿಯನ್ಸ್ ಹಾರ್ದಿಕ್ ಪಾಂಡ್ಯ ಅವರ ನಾಯಕರಾಗಿ ಮುಂದುವರಿಸಿದೆ. 137 ಪಂದ್ಯಗಳಲ್ಲಿ 2525 ರನ್ ಮತ್ತು 64 ವಿಕೆಟ್ ಪಡೆದಿರುವ ಪಾಂಡ್ಯ ಈ ಬಾರಿ ಮುಂಬೈ ತಂಡವನ್ನು ಮತ್ತೆ ಟ್ರೋಫಿ ಗೆಲ್ಲಿಸುವ ಗುರಿಯೊಂದಿಗೆ ಅಂಗಳಕ್ಕಿಳಿಯುತ್ತಿದ್ದಾರೆ. ರಿಷಬ್ ಪಂತ್, ಲಕ್ನೋ ಸೂಪರ್ ಜೈಂಟ್ಸ್. ಈಗ ಲಕ್ನೋ ಸೂಪರ್ ಜೈಂಟ್ಸ್ನ ನಾಯಕನಾಗಿ ಭಾರ ಹೊತ್ತಿರುವ ರಿಷಬ್ ಪಂತ್ 27 ಕೋಟಿ ರೂಪಾಯಿಗೆ ಹರಾಜಾಗಿದ್ದಾರೆ. 111 ಐಪಿಎಲ್ ಪಂದ್ಯಗಳಲ್ಲಿ 3284 ರನ್ ಗಳಿಸಿರುವ ಪಂತ್ ಲಕ್ನೋಗೆ ಹೊಸ ಶಕ್ತಿ ತುಂಬಲು ಬಿಗಿ ಸನ್ನಾಹ ಮಾಡುತ್ತಿದ್ದಾರೆ. ಶುಭ್ಮನ್ ಗಿಲ್, ಗುಜರಾತ್